ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾಲರ ಆತಂಕದ ನಡುವೆ ರಣ ಬಿಸಿಲು ಜನರನ್ನ ಹೈರಾಣಾಗಿಸ್ತಾ ಇದೆ. ಈಗಾಗಲೇ ದಿನ ಕಳೆದಂತೆ ತಾಪಮಾನ ಏರಿಕೆ ಕಾಣ್ತಾ ಇತ್ತು. ಈ ನಡುವೆ ನಿನ್ನೆ 8 ವರ್ಷಗಳ ದಾಖಲೆ ಮೀರಿ ತಾಪಮಾನ ದಾಖಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬಿಸಿಲಿನ ರೌದ್ರ ನರ್ತನ. 8 ವರ್ಷಗಳ ಬಳಿಕ ದಾಖಲೆ ಬಿಸಿಲು ದಾಖಲು. ಸಿಲಿಕಾನ್ ಸಿಟಿಯಲ್ಲಿ ಕಳೆದೊಂದು ವಾರದಿಂದ ಒಂದು ಕಡೆ ಕಾಲರ ಆತಂಕ ಹೆಚ್ಚಾಗ್ತಾ ಇದೆ. ಇತ್ತ ರಣ ಬಿಸಿಲಿನ ನರ್ತನ ಅಕ್ಷರಶಃ ಜನರನ್ನ ಕಂಗೆಡಿಸ್ತಾ ಇದೆ. ಬೆಳಗ್ಗೆ 10 ಗಂಟೆ ಬಳಿಕ ಮನೆಯಿಂದ ಹೊರಬರುವುದಕ್ಕೆ ಯೋಚನೆ ಮಾಡುವ ಪರಿಸ್ಥಿತಿ ಬಂದೊದಗ್ತಾ ಇದ್ದು, ಈ ನಡುವೆ ನಗರದ ತಾಪಮಾನ ಮತ್ತೊಮ್ಮೆ ದಾಖಲೆ ಬರೆದಿದೆ. 8 ವರ್ಷಗಳ ಬಳಿಕ ನಿನ್ನೆ ನಗರದಲ್ಲಿ ಮತ್ತೆ ಬಿಸಿಲು ದಾಖಲೆ ಬರೆದಿದೆ. ಕಳೆದ 8 ವರ್ಷಗಳ ಏಪ್ರಿಲ್ ಪೈಕಿ ನಿನ್ನೆ ಅತ್ಯಂತ ಬಿಸಿಯಾದ ದಿನ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ನಗರದಲ್ಲಿ ನಿನ್ನೆ ಬರೋಬ್ಬರಿ 37.6 ಡಿಗ್ರಿ ಗಡಿ ದಾಟಿದೆ. 8 ವರ್ಷಗಳ ಹಿಂದೆ ಏಪ್ರಿಲ್ನ ಈ ದಿನ 37 ಡಿಗ್ರಿ ದಾಖಲಾಗಿತ್ತು. ಅತ್ಯಂತ ತಾಪಮಾನ ದಾಖಲಾದ ದಿನವಾಗಿತ್ತು. ಆದರೆ ನಿನ್ನೆಯ ಬಿಸಿಲಬ್ಬರ ಆ ದಾಖಲೆ ಮೀರಿ 0.6 ಡಿಗ್ರಿ ಹೆಚ್ಚಳವಾಗಿದ್ದು ಜನರನ್ನ ಮತ್ತಷ್ಟು ಕಂಗಾಲಾಗಿಸ್ತಾ ಇದೆ. ಈ ಮಧ್ಯೆ ಮತ್ತಷ್ಟು ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಬಗ್ಗೆ ಕೂಡ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಅಲ್ಲದೆ ರಾತ್ರಿ ವೇಳೆಯಲ್ಲಿ ದಾಖಲಾಗುವ ಕನಿಷ್ಠ ಉಷ್ಣಾಂಶ ಕೂಡ ಏರಿಕೆ ಕಾಣ್ತಾ ಇದ್ದು, ರಾತ್ರಿ ವೇಳೆ ಕೂಡ ಭಾರಿ ಪ್ರಮಾಣದ ಸೆಕೆಯನ್ನು ಎದುರಿಸುವ ಪರಿಸ್ಥಿತಿಯನ್ನ ಜನ ನೋಡುವಂತಾಗಿದೆ. ಇದು ಕಂಗಾಲಾಗಿಸಿದೆ. ಜೂನ್ವರೆಗೂ ಸದ್ಯ ಇದೇ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದ್ದು, ಜನ ಹೇಗಪ್ಪ ಈ ಬಾರಿಯ ಬೇಸಿಗೆಯನ್ನ ಕಳೆಯುವುದು ಅನ್ನೋ ಟೆನ್ಷನ್ನಲ್ಲೇ ಕಾಲ ಕಳೆಯುವಂತಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.